ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜಗತ್ತಿನ ಅತಿದೊಡ್ಡ ಸಿಹಿ ನೀರ ಸರೋವರಗಳಲ್ಲಿ ಒಂದು. ಅಲ್ಲಿನ ನೀರು ಕೋಟ್ಯಂತರ ಜನರ ಪಾಲಿಗೆ ಜೀವಜಲ. ಆದರೆ ಆ ಸರೋವರದಲ್ಲೊಂದು ಮೊಸುಳೆ ಇದೆ. ಅದು ಅಂತಿಂಥ ಮೊಸುಳೆ ಅಲ್ಲ. ಅದಕ್ಕೆ ಈವರೆಗೆ ಸುಮಾರು 300ಕ್ಕೂ ಹೆಚ್ಚು ಮಂದಿ ಆಹುತಿಯಾಗಿದ್ದಾರೆ. ಅದನ್ನು ಕೊಲ್ಲೋದಿಕ್ಕೆ ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥ ಆಗಿವೆ. ಅದನ್ನು ಹಿಡಿಯೋದಿಕ್ಕೆ ಮಾಡಲಾದ ಪ್ರಯತ್ನಗಳು ನಿರುಪಯುಕ್ತ ಆಗಿವೆ. ಜಗತ್ತಿನ ಅತಿದೊಡ್ಡ ಮೊಸುಳೆಗಳ ಪೈಕಿ ಒಂದು ಅನ್ನಿಸ್ಕೊಂಡಿರುವ ಆ ಮೊಸುಳೆಗೆ ಅಲ್ಲಿನ ಜನಾನೇ ಒಂದು ಹೆಸರಿಟ್ಟಿದ್ದಾರೆ. ಅದರ ಹೆಸರು ಗುಷ್ಟೇವ್. ಅದರ ಬಗ್ಗೆ ಗೊತ್ತಿರೋರು ಎಲ್ಲ ಅದನ್ನ ಮ್ಯಾನ್ ಈಟರ್ ಅಂತ ಕರೀತಾರೆ. ಹಾಗಾದ್ರೆ ಏನಿದು ಮೊಸುಳೆಯ ಕಥೆ? ಇದರ ವಿಶೇಷತೆ ಏನು? 100 ಮಂದಿಯನ್ನ ಕೊಂದಿದೆ ಅನ್ನೋದು ಗೊತ್ತಾದ ಮೇಲೂ ಕೂಡ ಇದನ್ನ ರಕ್ಷಿಸುವ ಕಾರ್ಯ ನಡೆದದ್ದಾದ್ರೂ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೆ, ಅದು 2019 ಟ್ರಾವೆಲ್ ಆಫ್ರಿಕಾ ಅನ್ನೋ ಹೆಸರಿನ ಮ್ಯಾಗಝೈನ್ ಒಂದರಲ್ಲಿ ಮೊಸಳೆಯೊಂದರ ಸಾವಿನ ಸುದ್ದಿ ಪ್ರಕಟವಾಯಿತು. ಅದನ್ನು ಓದಿದ ಬರುಂಡಿ ದೇಶದ ಜನ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು. ಒಂದಷ್ಟು ಜನ ನಮ್ಮನ್ನು 20 ವರ್ಷಗಳಿಂದ ಕಾಡ್ತಾ ಇದ್ದ ಅನಿಷ್ಟ ಹೋಯ್ತು ಅಂತ ಖುಷಿ ಪಟ್ರೆ, ಮತ್ತೆ ಕೆಲವರು ನೋ ವೇ, ಹೀಗಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ರು. ಅವ್ರ ಪ್ರಕಾರ ಆ ಮೊಸುಳೆಯನ್ನ ಕೊಲ್ಲೋದಿಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಅದನ್ನು ಕೊಲ್ಲೋದ ಇಂಪಾಸಿಬಲ್. ಈಗ ಯಾಕೆ ಮಾತು? ತಡಿರಿ, ಇವತ್ತಲ್ಲ ನಾಳೆ ಅದು ಬೇರೆ ಇನ್ಯಾರನ್ನೋ ತಿಂದು ಹಾಕ್ತು ಅಂತ ಸುದ್ದಿ ಬರುತ್ತಲ್ಲ, ಆಗ ಈ ಸುದ್ದಿ ನಿಜಾನ ಸುಳ್ಳ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಅವರು ಹೇಳ್ತಾ ಇದ್ರು. ಅವ್ರ ಪ್ರಕಾರ ಆ ಮ್ಯಾಗಝೈನ್ ನಲ್ಲಿ ಪ್ರಕಟವಾಗಿದ್ದು ಒಂದು ಸುಳ್ಳು ಸುದ್ದಿ ಆಗಿತ್ತು. ಅದೊಂದು ಮೊಸುಳೆಯನ್ನು ಕೊಲ್ಲೋದಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅನ್ನೋದು ಅವರ ಬಲವಾದ ನಂಬಿಕೆ ಆಗಿತ್ತು. ಹಾಗೆ ಆ ಮಕರದ ಚಾಲಾಕಿತನದ ಬಗ್ಗೆ ಕೂಡ ಈ ಜನಕ್ಕೆ ಅಪಾರವಾದ ವಿಶ್ವಾಸ ಇತ್ತು. ಅಂದಹಾಗೆ ಅಲ್ಲಿ ಸಾವಿಗೀಡಾಗಿದೆ ಅನ್ನೋ ಸುದ್ದಿ ಬಂದಿದ್ದು, ಜನ ನೋ ವೇ ಅಂತ ವರದಿಗಳನ್ನು ನಿರಾಕರಿಸಿದ್ದು, ಹಾಗೆ ಜನರ ಭಯಕ್ಕೆ ಕಾರಣವಾಗಿದ್ದ ಮೊಸುಳೆಯ ಹೆಸರು ಗುಷ್ಟೇವ್ ದ ಮ್ಯಾನ್ ಈಟರ್. ಗುಷ್ಟೇವ್ ಈ ಹೆಸರು ಕೇಳಿದ್ರು ಸಾಕು, ಆಫ್ರಿಕಾ ಖಂಡದ ಪುಟ್ಟ ದೇಶ ಬರುಂಡಿಯಲ್ಲಿನ ಜನ ಗಡಗಡ ನಡುಗುತ್ತಾರೆ. ಜಗತ್ತಲ್ಲಿನ ಮೊಸಳೆಗಳ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇರೋ ವಿಜ್ಞಾನಿಗಳ ಕಣ್ಣುಗಳು ಅರಳುತ್ತವೆ. ಅಲ್ಲಿ ಆ ಮೊಸಳೆ ಕ್ರಿಯೇಟ್ ಮಾಡಿರೋ ಹವಾನೇ ಆಗಿದೆ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನ ಅರ್ಜುನ್ ಸರ್ಜಾ ಅಭಿನಯದ ಮಳೆ ಬಂತು ಮಳೆ ಅನ್ನೋ ಸಿನಿಮಾನ ನೋಡಿರಬಹುದು. ನೋಡದೇ ಇದ್ರೆ ಯೂಟ್ಯೂಬ್ ಅಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ಒಮ್ಮೆ ನೋಡಿ. ಆ ಸಿನಿಮಾದಲ್ಲಿ ಒಂದು ಮೊಸಳೆಯನ್ನು ತೋರಿಸ್ತಾರೆ. ಅದೊಂದು ದೈತ್ಯಾಕಾರದ ಮೊಸಳೆ. ಅದನ್ನು ನೋಡಿದವರು, ಹೇ, ಇಷ್ಟೊಂದು ದೊಡ್ಡ ಮೊಸಳೆ ಇರೋದಕ್ಕೆ ಸಾಧ್ಯನಾ? ಇದು ಸಿನಿಮಾ ಅಲ್ವಾ, ಹಾಗಾಗಿ ಗ್ರಾಫಿಕ್ಸ್ ಮಾಡಿ ತೋರಿಸಿದ್ದಾರೆ ಅಂತ ಅಂದ್ಕೋಬಹುದು. ಇನ್ನು ನಾವು ಕೂಡ ಎಷ್ಟೋ ಕಡೆ ಮೊಸಳೆಗಳನ್ನು ನೋಡಿರ್ತೀವಿ. ಅವು ಅಬ್ಬಬ್ಬಾ ಅಂದ್ರೆ ಒಂದು 10-12 ಅಡಿಗಳಷ್ಟು ಉದ್ದ ಇರಬಹುದು. ಅವೇ ನಮ್ಮ ಕಣ್ಣಿಗೆ ದೊಡ್ಡ ಮೊಸಳೆಗಳಾಗಿ ಕಾಣಿಸ್ಕೊಳ್ಳುತ್ತವೆ. ಹೀಗಾಗಿ ಸಿನಿಮಾದಲ್ಲಿ ಇನ್ನೂ ದೊಡ್ಡ ಮೊಸಳೆಯನ್ನು ನೋಡಿದಾಗ, ಓಹ್, ಮೂವಿ ಮೊಸಳೆ ಅಂತ ಅಂದುಕೊಳ್ಳೋದು ಸಹಜ. ಆದರೆ ಆ ಸಿನಿಮಾದಲ್ಲಿ ಬರೋ ಬೃಹದಾಕಾರದ ಮೊಸಳೆ ಇದೆಯಲ್ಲ, ಅದೇ ಸೈಜಿನ ಅದಕ್ಕಿಂತ ದೊಡ್ಡ ಮೊಸಳೆಗಳು ಜಗತ್ತಲ್ಲಿ ಸಾಕಷ್ಟಿವೆ. ಈ ಮೊಸಳೆಗಳು ಒಂದು ಕಾಲಕ್ಕೆ ಡೈನೋಸಾರ್ಗಳನ್ನು ಕೂಡ ತಿಂದು ಹಾಕುವಷ್ಟು ದೊಡ್ಡ ಗಾತ್ರಕ್ಕಿದ್ವಂತೆ. 93 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ ಅನ್ನ ತಿಂದು ಜೀರ್ಣ ಮಾಡಿಕೊಂಡಿದ್ದ ಮೊಸಳೆಯ ಅವಶೇಷಗಳು ಆಸ್ಟ್ರೇಲಿಯಾದಲ್ಲಿ ಪತ್ತೆಯಾಗಿವೆ. ಆದರೆ ಇವತ್ತು ನಾವು ನೋಡ್ತೀವಲ್ಲ ಮೊಸಳೆಗಳು, ಅವುಗಳ ಗಾತ್ರ ತೀರಾ ಅಷ್ಟೊಂದು ಇಲ್ಲದೆ ಇದ್ರೂ ಕೂಡ ನಾವು ಭಾರತದಲ್ಲಿ ಏನು ನೋಡ್ತೀವಿ, ಅದರ 3-4 ಪಟ್ಟು ದೊಡ್ಡ ಗಾತ್ರದ ಮೊಸಳೆಗಳು ಮಾತ್ರ ಜಗತ್ತಲ್ಲಿ ಸಾಕಷ್ಟಿವೆ. ಆ ಪೈಕಿ ಈ ಗುಷ್ಟೇವ್ ಕೂಡ ಒಂದು. ಈ ಗುಷ್ಟೇವ್ ಅನ್ನೋದು ನೈಲ್ ಕ್ರಾಕೊಡೈಲ್. ಸಾಮಾನ್ಯವಾಗಿ ನೈಲ್ ನದಿಯ ಮೊಸಳೆಗಳು ತುಂಬಾನೇ ಅಪಾಯಕಾರಿಯಾಗಿರುತ್ತವೆ. ಅವು ಸುಮಾರು 3ರಿಂದ 4.5 ಮೀಟರ್ಗಳವರೆಗೆ ಬೆಳೆಯುತ್ತವೆ. ಅವುಗಳ ತೂಕ 225 ಕೆಜಿಯಿಂದ 420 ಕೆಜಿಯವರೆಗೆ ತೂಗುತ್ತೆ. ಇದರಲ್ಲಿ ಮೊಸಳೆಯ ಹೊಟ್ಟೆಯಲ್ಲಿ ಆಹಾರದ ಜೊತೆಗೆ ಹೋಗಿ ಹೊರಬಾರದೆ ಉಳ್ಕೊಂಡ ಕಲ್ಲುಗಳ ತೂಕ ಕೂಡ ಸೇರಿಕೊಂಡಿರುತ್ತೆ ಅಂತ ಸಂಶೋಧಕರು ಹೇಳ್ತಾರೆ. ಅಲ್ಲದೆ ಈ ನೈಲ್ ಮೊಸಳೆಗಳ ಪೈಕಿನೇ ಅತಿ ದೊಡ್ಡದಾದ ಮೊಸಳೆ ಅಂತಂದ್ರೆ ಅದು 6.1 ಮೀಟರ್ ಅಂದ್ರೆ 20 ಅಡಿ ಉದ್ದ ಮತ್ತು 1089 ಕೆಜಿಗಳಷ್ಟು ತೂಕ ಇತ್ತು ಅಂತ ಹೇಳ್ತಾರೆ. ಇದು ಸಾಲ್ಟ್ ವಾಟರ್ ಕ್ರಾಕೊಡೈಲ್ಗಳ ನಂತರ ಗಾತ್ರದಲ್ಲಿ ಅತಿ ದೊಡ್ಡ ಮೊಸಳೆ. ಆದರೂ ಇವ್ಯಾವೂ ಕೂಡ ಗುಷ್ಟೇವ್ಗಿಂತಲೂ ದೊಡ್ಡವೇನಲ್ಲ ಬಿಡಿ. ಸ್ಥಳೀಯರ ಪ್ರಕಾರ ಗುಷ್ಟೇವ್ ಸುಮಾರು 12 ಮೀಟರ್ ಉದ್ದ ಅಂದ್ರೆ 40 ಅಡಿಗಳಷ್ಟು ದೊಡ್ಡದಾಗಿದೆಯಂತೆ. ಆದರೆ ಗುಷ್ಟೇವ್ ಬಗ್ಗೆ ಅಧ್ಯಯನ ನಡೆಸಿದ ತಂಡ ಕೊಟ್ಟಿರೋ ಮಾಹಿತಿ ಪ್ರಕಾರ ಇದು 20 ಅಡಿಗೂ ಹೆಚ್ಚು ಉದ್ದ ಇದೆ ಹಾಗೂ ಅದರ ತೂಕ 1 ಟನ್ಗಿಂತಲೂ ಹೆಚ್ಚಿರಬಹುದು ಅಂತ. ಅವರು ಕೂಡ ಇಷ್ಟೇ ಇದೆ ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ.
ಈ ಗುಷ್ಟೇವ್ ಬಗ್ಗೆ ಹೇಳುವಾಗ ಸಂಶೋಧಕರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ನೀರಲ್ಲಿ ಹಿಪೋಪೊಟಮಸ್ ಮತ್ತು ಮೊಸಳೆಗಳು ಒಟ್ಟೊಟ್ಟಿಗೆ ಇರುತ್ತವೆ. ಈ ಹಿಪೋಪೊಟಮಸ್ ಅನ್ನೋದು ಒಂಥರ ವಿಚಿತ್ರ ಜೀವಿ. ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರಲಬಹುದು. ನೀರು ಕುಡಿಯೋದಕ್ಕೆ ಒಂದು ಪ್ರಾಣಿಗಳನ್ನ ಈ ಮೊಸಳೆಗಳು ಬೇಟೆ ಆಡ್ತಾ ಇದ್ರೆ ಅಲ್ಲೆಲ್ಲಾದ್ರೂ ಈ ಹಿಪೋಪೊಟಮಸ್ ಇತ್ತು ಅಂತ ಇಟ್ಕೊಳ್ಳಿ, ಅದು ಮೊಸಳೆಯ ಬಾಯಿಂದ ಬೇಟೆಯನ್ನು ತಪ್ಪಿಸ್ಬಿಡುತ್ತೆ. ಹಾಗೆ ಮೊಸಳೆಗಳ ಮೇಲೆ ಕೂಡ ಇದು ಆಗಾಗ ದಾಳಿ ಕೂಡ ಮಾಡುತ್ತೆ. ಇನ್ನು ಹುಲಿನೋ ಮತ್ಯಾವುದೋ ಪ್ರಾಣಿ ದಡದ ಮೇಲಿದ್ದು ಬೇಟೆ ನೀರಲ್ಲಿದ್ರೆ ಈ ಹಿಪ್ಪೋ ಬೇಟೆಯನ್ನ ನೀರಿಂದ ಓಡಿಸಿ ದಡದಲ್ಲಿದ್ದ ಹುಲಿ ಬಾಯಿಗೆ ಆಹಾರವಾಗೋ ಹಾಗೆ ಮಾಡುತ್ತೆ. ಇದು ಏನು ಅಂದ್ರೆ ನೀರು ಅದರ ಟೆರಿಟರಿ, ಇದು ಬಿಟ್ಟು ಯಾವ ಪ್ರಾಣಿನೂ ಇರಲೇಬಾರದು ಅಂತ ಬಯಸುತ್ತೆ ಹಿಪೋಪೊಟಮಸ್. ಈ ಹಿಪೋಪೊಟಮಸ್ ನೀರಲ್ಲೇ ಇದ್ರೂ ಮೊಸಳೆ ಸಾಧಾರಣವಾಗಿ ಅದರ ಮೇಲೆ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಸ್ಪಷ್ಟ ಕಾರಣ ಏನು, ಯಾಕೆ ಮೊಸಳೆ ಹಿಪ್ಪೋ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದಕ್ಕೆ ನಿಖರವಾದ ಉತ್ತರ ಗೊತ್ತಿಲ್ಲ. ಕೆಲವರು ಹೇಳೋ ಹಾಗೆ ಹಿಪ್ಪೋಗಳು ಮೊಸಳೆಗಳಿಗಿಂತ ತುಂಬಾ ಬಲಿಷ್ಠವಾಗಿರುತ್ತವೆ. ಅಲ್ಲದೆ ಮೊಸಳೆಗಳ ಹಾಗೆ ಅವು ಕೂಡ ನೀರಿನ ಒಳಗೆ ಹಾಗೂ ಹೊರಗೆ ಬದುಕುತ್ತವೆ. ಅಲ್ಲದೆ ಹಿಪ್ಪೋಗಳ ದವಡೆಗಳು ಮೊಸಳೆಯ ದವಡೆಗಿಂತ ಬಲಿಷ್ಠವಾಗಿರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಮೊಸಳೆಗಳು ಹಿಪ್ಪೋಗಳ ಸುದ್ದಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹಿಪ್ಪೋದ ಮರಿಗಳ ವಿಷಯಕ್ಕೆ ಕೂಡ ಮೊಸಳೆಗಳು ಹೋಗೋದಿಲ್ಲ. ಇಷ್ಟಾದರೂ ಯಾವುದಾದ್ರೂ ಒಂದು ಮೊಸಳೆಗೆ ಈ ಹಿಪ್ಪೋಗಳು ಕೂಡ ಹೆದರುತ್ತವೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಗುಷ್ಟೇವ್ ಅಂತ ಈ ಮೊಸಳೆಯ ಬಗ್ಗೆ ಅಧ್ಯಯನ ಮಾಡಿದವರು ಹೇಳ್ತಾರೆ. ಸುಮಾರು 20 ವರ್ಷಗಳ ಕಾಲ ಈ ಗುಷ್ಟೇವ್ ಬಗ್ಗೆ ಸಂಶೋಧನೆಯನ್ನ ಮಾಡಿರುವ ಫ್ಯಾತ್ರಿಸ್ ಫೈ ಅನ್ನೋ ವ್ಯಕ್ತಿ ಗುಷ್ಟೇವ್ ಇರೋ ಕಡೆಯಲ್ಲಿ ಹಿಪ್ಪೋಗಳು ಸಾಕಷ್ಟು ಎಚ್ಚರಿಕೆಯಿಂದ ಇರುತ್ತವೆ ಅಂತ ಹೇಳ್ತಾರೆ. ಅದರಲ್ಲೂ ಹಿಪ್ಪೋಗಳು ಮರಿ ಹಾಕಿದಾಗ ಹಾಗೂ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮರಿಗಳಿದ್ದಾಗ ಆ ಮರಿಗಳಿಗೆ ಗುಷ್ಟೇವ್ಗೆ ಆಹಾರ ಆಗಬಾರದು ಅನ್ನೋ ಕಾರಣಕ್ಕೆ ಮರಿಗಳ ಸುತ್ತ ಹಿಪ್ಪೋಗಳು ಒಂದು ಕೋಟೆಯನ್ನೇ ಕಟ್ಟಿಕೊಂಡಿರುತ್ತವೆ. ಮರಿಗಳನ್ನು ಬಿಟ್ಟವು ಎಲ್ಲಿಗೂ ಹೋಗೋದಿಲ್ಲ. ಅವಕಾಶ ಸಿಕ್ಕರೆ ಈ ಗುಷ್ಟೇವ್ ದೊಡ್ಡ ಬಲಿಷ್ಠ ಹಿಪ್ಪೋನ ಕೂಡ ಬೇಟೆಯಾಡಿಬಿಡುತ್ತೆ ಅಂತ ಈ ದೈತ್ಯ ಮೊಸಳೆಯ ತಾಕತ್ತನ್ನು ವರ್ಣಿಸ್ತಾರೆ ಫ್ಯಾತ್ರಿಸ್. ಈ ಹಿಂದೆ ಈ ರಾಕ್ಷಸ ಮೊಸಳೆಯನ್ನ ಸೆರೆ ಹಿಡಿಯೋದಕ್ಕೆ ಫ್ಯಾತ್ರಿಸ್ ಫೈ ಅವರ ತಂಡ ಒಂದು ವಿಫಲ ಪ್ರಯತ್ನವನ್ನು ಕೂಡ ಮಾಡಿತು. ಅದಕ್ಕಾಗಿ ಬರುಂಡಿ ಸರ್ಕಾರದ ಜೊತೆ ಮಾತುಕತೆ ನಡೆಯಿತು. ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಮೊಸಳೆಯ ಬಗ್ಗೆ ಅಪಾರ ಅಧ್ಯಯನವನ್ನು ಮಾಡಿದ್ದ, ಅದರಲ್ಲೂ ನೈಲ್ ಮೊಸಳೆಗಳನ್ನ ಸಾಕಷ್ಟು ಬಾರಿ ಸೆರೆ ಹಿಡಿದ ಅನುಭವ ಇರುವ ತಂಡಗಳನ್ನ ಕರೆಸಿಕೊಳ್ಳಾಯಿತು. ಆ ಮೊಸಳೆಯನ್ನು ಹಿಡಿಯೋದಕ್ಕೆ ಅಂತಾನೆ ಸುಮಾರು 35 ಅಡಿಗಳಷ್ಟು ದೊಡ್ಡದಾದ ಕೇಜ್ ಒಂದನ್ನು ಸಿದ್ಧ ಮಾಡಿಕೊಳ್ಳಾಯಿತು. ಆ ಕೇಜ್ ಅನ್ನ ಗುಷ್ಟೇವ್ಗಾಗಿ ಲೇಕ್ ಟ್ಯಾಂಜಿನಿಕಾ ಬಳಿಯಲ್ಲಿನ ರುಜಿಜಿ ನದಿಯಲ್ಲಿ ಇಡಲಾಯಿತು. ಅಲ್ಲಿ ಸಾಕಷ್ಟು ದಿನಗಳ ಕಾಲ ಪ್ರಾಣಿಗಳನ್ನು ಇಟ್ಟು ಮಾಂಸ ಹಾಕಿ ಏನೇ ಮಾಡಿದರೂ ಕೂಡ ಗುಷ್ಟೇವ್ ಆ ಕೇಜ್ ಕಡೆಗೆ ಸುಳಿಲಿಲ್ಲ. ಹೀಗಾದ್ರೆ ಗುಷ್ಟೇವ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ ಸಂಶೋಧಕರ ತಂಡ ನದಿಯ ಒಳಗಡೆ ಒಂದಷ್ಟು ಟ್ರ್ಯಾಪ್ಗಳನ್ನು ಅಳವಡಿಸಿತು. ಅಲ್ಲಿ ನೈಲ್ ನದಿಯ ಬೇರೆ ಬೇರೆ ಮೊಸಳೆಗಳು ಸಿಕ್ಕಿದ್ವೇ ಹೊರತು ಈ ಗುಷ್ಟೇವ್ ಆ ಟ್ರ್ಯಾಪ್ ಒಳಗೆ ಬೀಳಲೇ ಇಲ್ಲ. ಇಲ್ಲಿ ಆ ಮೊಸಳೆಯನ್ನು ಹಿಡಿಯೋದಕ್ಕಾಗಲಿಲ್ಲ, ಆದ್ರೆ ಅದನ್ನು ಹಿಡಿಯೋ ಪ್ರಯತ್ನದಲ್ಲಿ ಅದರ ವಯಸ್ಸೆಷ್ಟಿರಬಹುದು ಅನ್ನೋ ಅಂದಾಜು ಸಂಶೋಧಕರಿಗೆ ಸಿಕ್ತು. ಮೊದಲಿಗೆ ಆ ಮೊಸಳೆಯ ಗಾತ್ರವನ್ನು ಕಂಡಿದ್ದ ಸಂಶೋಧಕರು ಇದಕ್ಕೆ ಏನಿಲ್ಲ ಅಂದ್ರೂ 100 ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ರು. ಆದರೆ ಮೊಸಳೆಯ ದವಡೆಯಲ್ಲಿದ್ದ ಬಲಿಷ್ಠ ಹಲ್ಲುಗಳು ಆ ಮೊಸಳೆಯ ವಯಸ್ಸು 60 ವರ್ಷ ಇರಬಹುದು ಅಂತ ಹೇಳ್ತಾ ಇದ್ವು. ಸಾಮಾನ್ಯವಾಗಿ 80ರಿಂದ 100 ವರ್ಷ ವಯಸ್ಸಿನ ಮೊಸಳೆಗೆ ಬಾಯಲ್ಲಿ ಹಲ್ಲಿರೋದಿಲ್ಲ, ಅದರ ಬಾಯಿ ಬೊಚ್ಚು ಬಾಯಿ ಆಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಈ ಮೊಸಳೆಯ ಬಾಯಲ್ಲಿ ಬಲಿಷ್ಠವಾದ ಹಲ್ಲಿದ್ದ ಕಾರಣ ಇದರ ವಯಸ್ಸನ್ನ 60 ವರ್ಷ ಅಂತ ಅಂದಾಜು ಮಾಡಲಾಯಿತು. ಹೀಗೆ ಈ ಸಂಶೋಧಕರ ತಂಡ ಏನೇನನ್ನೋ ತಿಳ್ಕೊಳ್ತು, ಆದ್ರೆ ಮೊಸಳೆಯನ್ನ ಹಿಡ್ಕೊಳ್ಳೋದಿಕ್ಕಂತೂ ಅವರಿಗೆ ಸಾಧ್ಯ ಆಗಲಿಲ್ಲ. ಹಾಗಂತ ಯಾವತ್ತೂ ಮೊಸಳೆ ಕೇಜ್ ಸಮೀಪಕ್ಕೆ ಬರಲೇ ಇಲ್ವಾ? ಒಂದ್ಸರಿ ಮೊಸಳೆ ಕೇಜ್ ಹತ್ರಕ್ಕೂ ಬಂತು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಬಂಧಿಸುವ ಶಕ್ತಿ ಆ ಕೇಜ್ಗಿರ್ಲಿಲ್ಲ. ಬೋನು ಇವರಿಟ್ಟ ಕಡೆಯಿಂದ ಸಾಕಷ್ಟು ದೂರಕ್ಕೆ ಹಾರಿ ಬಿದ್ದಿತ್ತು. ಅದರಲ್ಲಿ ಇವರು ಕಟ್ ಹಾಕಿದ್ದ ಮೇಕೆ ಕೂಡ ಮೊಸಳೆಯ ಪಾಲಾಗಿತ್ತು. ಆದ್ರೆ ಮೊಸಳೆ ಮಾತ್ರ ಇವರಿಗೆ ಸಿಗಲಿಲ್ಲ ಅಷ್ಟೇ. ಹೀಗೆ ಅಲ್ಲಿ ಗುಷ್ಟೇವ್ ಅನ್ನೋ ಅತ್ಯಪರೂಪದ, ಅತಿ ದೊಡ್ಡ, ಅತಿ ಭಯಾನಕ, ಅತ್ಯಂತ ಅಪಾಯಕಾರಿ ಮೊಸಳೆಯನ್ನು ಹಿಡಿದು ಅದನ್ನು ಸಂರಕ್ಷಿಸೋದಕ್ಕೆ ನಡೆಸಿದ ಪ್ರಯತ್ನಗಳೆಲ್ಲ ವಿಫಲ ಅಂತೂ ಆದವು. ಈ ಮಧ್ಯೆ ಅಲ್ಲಿ ಸಂಶೋಧಕರ ತಂಡ ಗುಷ್ಟೇವ್ನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋ ಹೊತ್ತಲ್ಲೇ ಈ ರಾಕ್ಷಸ ಮೊಸಳೆ ಒಬ್ಬನನ್ನ ಬಲಿ ತಗೊಂಡ ಘಟನೆ ಕೂಡ ನಡೀತು. ಅಲ್ಲಿ ಇನ್ನೂ ಒಂದು ವಿಚಿತ್ರ ಕೂಡ ನಡೀತು. ಈ ಮೊಸಳೆಯನ್ನ ಜನ ಮ್ಯಾನ್-ಈಟರ್ ಅಂತ ಕರೀತಾರೆ. ಆದ್ರೆ ಈ ಗುಷ್ಟೇವ್ ತಾನು ಕೊಂದ ಯಾವ ವ್ಯಕ್ತಿಯನ್ನು ಕೂಡ ಇದುವರೆಗೆ ತಿಂದಿಲ್ಲ ಅನ್ನೋದು. ಬಹುಶಃ ಮನುಷ್ಯನ ಮಾಂಸದ ರುಚಿ ಅದಕ್ಕೆ ಹಿಡಿಸ್ತಾ ಇಲ್ವೇನೋ. ಇಲ್ಲಿವರೆಗೆ ಮನುಷ್ಯರನ್ನ ಈ ಮೊಸಳೆ ಕೊಂದಿದೆಯೇ ಹೊರತು ಯಾರನ್ನು ತಿಂದಿಲ್ಲ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ಅಲ್ಲದೆ ಗುಷ್ಟೇವ್ನನ್ನ ನೋಡೋದಿಕ್ಕೆ ಅಂತಲೇ ಒಂದಷ್ಟು ಜನ ನದಿ ತೀರಗಳಿಗೆ ಹೋದಾಗ ಆಕಸ್ಮಿಕವಾಗಿ ಅಲ್ಲೊಂದು ಸಂಘರ್ಷ ನಡೆದು ಬಲಿಷ್ಠ ಮೊಸಳೆ ಜನರನ್ನ ಕೊಂದಿರುವ ಸಾಧ್ಯತೆಗಳು ಖಂಡಿತ ಇರುತ್ತವೆ. ಹೀಗೆ ಗುಷ್ಟೇವ್ ಅನ್ನೋ ಮೊಸಳೆ
ಜಗತ್ತಿನ ಮೊಸಳೆ ತಜ್ಞರ ಗಮನವನ್ನು ಸೆಳೆದಿರೋದು ಸಾಮಾನ್ಯ ಸಂಗತಿಯೇನಲ್ಲ. ಅಲ್ಲಿನ ಜನರ ಪ್ರಕಾರ ಈ ಮೊಸಳೆ ಸುಮಾರು 300ಕ್ಕೂ ಅಧಿಕ ಮಂದಿಯನ್ನ ಕೊಂದಿದೆಯಂತೆ. ಸರಿ, ಇದು ಮನುಷ್ಯರನ್ನ ತಿನ್ನೋದಿಲ್ಲ, ಹಾಗಾದ್ರೆ ಇದು ಏನನ್ನ ತಿನ್ನುತ್ತೆ? ಗುಸ್ಟೇವ್ ನೀರು ಕುಡಿಯೋದಿಕ್ಕೆ ಅಂತ ಬರುವ ಝೀಬ್ರಾಗಳು, ಕಾಡೆಮ್ಮೆಗಳು, ಆಫ್ರಿಕನ್ ಬೀಸ್ಟುಗಳು, ಕಾಡಹಂದಿಗಳು ಜೊತೆಗೆ ಒಂದಷ್ಟು ಜಲಚರಗಳನ್ನು ಕೂಡ ಬೇಟೆಯಾಡುತ್ತೆ. ಇಂಥ ರಾಕ್ಷಸ ಮೊಸಳೆ 2009ರಲ್ಲಿ ಹಾಗೂ 2015ರಲ್ಲಿ ರುಜಿಜಿ ನದಿಯಲ್ಲಿ ಕಾಣಿಸ್ಕೊಂಡಿತ್ತು ಅಂತ ಹೇಳ್ತಾರೆ. ಆ ಬಳಿಕ ಅದು ಜನರ ಕಣ್ಣಿಗೆ ಕಂಡಿಲ್ಲ ಅನ್ನೋದು ಗಮನಿಸಬೇಕಾದ ಮತ್ತೊಂದು ಅಂಶ. ಇಲ್ಲಿ ಮೊಸಳೆ ಕಂಡಿಲ್ಲ ಅನ್ನೋದನ್ನೇ ಇಟ್ಕೊಂಡು ಅದು ಸತ್ತು ಹೋಗಿದೆ ಅಂತ ಭಾವಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನು 2019ರಲ್ಲಿ ಅದನ್ನು ಕೊಲ್ಲಲಾಗಿದೆ ಅಂತ ಹೇಳಿದ ಮ್ಯಾಗಝೈನ್ ಅಲ್ಲಿ ಕೂಡ ಇದನ್ನು ಯಾರು ಕೊಂದ್ರು, ಹೆಂಗ್ ಕೊಂದ್ರು, ಎಲ್ಲಿ ಕೊಂದ್ರು ಅನ್ನೋ ಯಾವ ಮಾಹಿತಿಯೂ ಇಲ್ಲ. ಹೀಗಾಗಿ ಗುಸ್ಟೇವ್ ಅನ್ನೋ ಮೊಸಳೆ ಇನ್ನೂ ಜೀವಂತವಾಗಿದೆ ಅಂತಲೇ ಅಲ್ಲಿನ ಜನ ನಂಬಿದ್ದಾರೆ. ಈ ಗುಸ್ಟೇವ್ ಎಷ್ಟು ಫೇಮಸ್ ಅಂದ್ರೆ ಇದರ ಕಥೆಯ ಆಧಾರದ ಮೇಲೆ 2007ರಲ್ಲಿ ಪ್ರೈಮೇವಲ್ ಅನ್ನೋ ಸಿನಿಮಾ ಕೂಡ ನಿರ್ಮಾಣ ಆಯಿತು. ಏನೇ ಆದರೂ ಇವತ್ತಿಗೂ ಗುಸ್ಟೇವ್ ಅನ್ನೋ ಮೊಸಳೆ ಬರುಂಡಿ ಜನರಲ್ಲಿ ಭಯ ಮತ್ತು ಆತಂಕಕ್ಕೆ ಕಾರಣ ಆಗಿದೆ ಅನ್ನೋದಂತೂ ಸುಳ್ಳಲ್ಲ. ಇದು ಗೆಳೆಯರೆ 300ಕ್ಕೂ ಅಧಿಕ ಮಂದಿಯನ್ನ ಬಲಿ ತಗೊಂಡಿದೆ ಅಂತ ಹೇಳಲಾಗುವ ಬರುಂಡಿಯಲ್ಲಿನ ನೈಲ್ ಕ್ರೊಕೊಡೈಲ್ ಒಂದರ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.